ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿನ್ನೆಲಾಗಲೇ ನಾನು ನಿಮಗೆ ತೋರಿಸಿದೆ, ಸ್ಟಿಚಿಂಗ್ ಮಾಡಿರೋದೆಲ್ಲ ತೋರಿಸಿದ್ದೆ. ನನ್ನ ಮ್ಯಾಟ್ಗಳೆಲ್ಲ ಸ್ಟಿಚ್ ಮಾಡಿದ್ದೆ. ಸ್ಟಿಚಿಂಗ್ ಮಾಡೋದು ಎಷ್ಟು ಟೈಮ್ ತಾಣುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡೋದು ಅಷ್ಟೇ ಟೈಮ್ ತಾಣುತ್ತೆ. ನಾವೇನು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಸುಮ್ಮನೆ ನೀಟಾಗಿ ಸ್ಟಿಚಿಂಗ್ ಮಾಡ್ತೀವಿ ಅಂತ ಅಂದ್ಕೊಂಡ್ರು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕಟ್ಟಿಂಗಲ್ಲಿ ವೇಸ್ಟ್ ಆಗಿರೋ ಬಟ್ಟೆಗಳು ಮತ್ತು ಅದನ್ನೆಲ್ಲ ಪ್ಯಾಕ್ ಮಾಡೋದು, ಅದನ್ನೆಲ್ಲ ಕ್ಲೀನ್ ಮಾಡೋದು ತುಂಬ ಜಾಸ್ತಿನೇ ಕೆಲಸ ಇರುತ್ತೆ. ಸ್ಟಿಚಿಂಗ್ ಮಾಡೋದೇ ಒನ್ ಡೇ ಪೂರ್ತಿ ತಗೊಂಡ್ರೆ ಮತ್ತು ಇದನ್ನು ಕ್ಲೀನಿಂಗೇ ಒನ್ ಡೇ ಪೂರ್ತಿನೇ ತಗೊಂಡ್ಬಿಡುತ್ತೆ. ಅಷ್ಟು ಸ್ಟಿಚಿಂಗ್ ಮಾಡೋರಿಗೆ ಗೊತ್ತಿರುತ್ತೆ ಮನೆಗೆ ಎಷ್ಟೆಲ್ಲ ಮೆಸ್ಸಿ ಆಗಿರುತ್ತೆ, ಎಷ್ಟೆಲ್ಲ ಸ್ಟಿಚಿಂಗ್ ಮಾಡಿದಾಗ ಗಲೀಜಾಗುತ್ತೆ ಮನೆ ಅನ್ನೋಂಥ. ಈಗ ನಾನು ಆ ಬಟ್ಟೆಗಳೆಲ್ಲ ಸ್ವಲ್ಪ ನಂಗೆ ಬೇಕಾಗಿರೋ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಪೈಪಿಂಗ್ಗೆ ಅದಕ್ಕೆ ಇದಕ್ಕೆ ಬೇಕಾಗುತ್ತೆ ಅಂತ ಚಲೋ ಇರೋ ಮಾತ್ರ ಎತ್ತಿಟ್ಕೊಂಡು ಚಲೋ ಇಲ್ದ ಮಾತ್ರ ನಾನು ವೇಸ್ಟ್ ಮಾಡಿ ತೆಗೆದಿಡ್ತಾ ಇದ್ದೀನಿ. ಇವನು ನೀಟಾಗಿ ಸ್ವಲ್ಪ ಬೇಕಾಗಿರೋ ನಾನು ನೀಟಾಗಿ ಜೋಡಿಸಿ ಎತ್ತಿಟ್ಕೊಂಡಿದ್ದೀನಿ. ನಾನು ಇವತ್ತು ನನ್ನ ಮಗಳಿಗೆ ಸ್ವಲ್ಪ ಬುಕ್ಸ್ ಕಳಿಸ್ಬೇಕಿತ್ತು. ಅವಳು ಬೇರೆ ಬೇರೆ ಬುಕ್ಸ್ ಹೇಳಿದ್ಲು ಅವ್ರ ಪಪ್ಪನಿಗೆ, ಅದಕ್ಕೆ ಅವನ್ನೆಲ್ಲ ಜೋಡಿಸಿ ಎತ್ತಿಟ್ಟಿದ್ವಿ. ಬೆಳಗ್ಗೆ ನಾನು ಕಳಿಸ್ಬೇಕಾಗಿರೋದ್ರಿಂದ ಇವತ್ತು ನಾನು ಬರೀ ಬುಕ್ಸ್ ಏನು ಕಳಿಸೋದು, ಅದ್ರ ಜೊತೆಗೆ ಏನಾದರೂ ತಿಂಡಿ ಮಾಡಿ ಕಳ್ಸೋಣ ಅಂತ ನಾನು ಟೈಮ್ ನೋಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ಏನೋ ಗೊತ್ತಿಲ್ಲ, ಬೆಳಗ್ಗೆ 5:30ಗೆ ಬೆಳಗ್ಗೆ 8:30ಗೆ ಹೋಗಿರೋ ಕರೆಂಟು ಸಾಯಂಕಾಲ 5:30ಗೆ ಬಂದಿದೆ. ಅಲ್ಲೇವರೆಗೂ ನಾನು ಮಾಡೋಣ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಕರೆಂಟೇ ಇಲ್ಲ. ಏನೇ ಮಾಡಬೇಕಂದ್ರೂ ಕರೆಂಟ್ ಇಲ್ದಲೇ ಏನು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲದು ಅಡುಗೆ ಕರೆಂಟ್ ಬೇಕೇ ಬೇಕು ಮಿಕ್ಸಿಗೆ ಹಾಕ್ಯಣ್ಲಿಕ್ಕೆ. ಈಗಂತೂ ಅಷ್ಟು ಮಿಕ್ಸಿಗೆ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಅಂತೂ ಕರೆಂಟ್ ಬಂದಮೇಲೆ ಹೋಗಿ ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ತಗೊಂಡು ಬಂದು ಈಗ 5:15 ಕರೆಂಟ್ ಬಂದಮೇಲೆ ಹೋಗಿ ತಗೊಂಡು ಬಂದು ಮಾಡೋ ಅಷ್ಟೊತ್ತಿಗೆ ನನಗೆ ಹೋಗಿ ಬರೋ ಅಷ್ಟೊತ್ತಿಗೆ ನನಗೆ 6:30 ಆಗೋಯ್ತು. ಈಗ 6:30ಗೆ ಬಂದಾದಮೇಲೆ ನನಗೆ ಸ್ವಲ್ಪ ಹೋಗಿ ಬಂದು ಸುಸ್ತಾಯಿತು. ಅದಕ್ಕೆ ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಮಜ್ಜಿಗೆ ಮಾಡಿಟ್ಟಿದ್ದೆ ಆಲ್ರೆಡಿ ನಾನು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿರಲ್ಲ ನಾನು, ಬೇಗ ಹುಳಿ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುಡಿತಾ ಇದ್ದೀನಿ, ಸುಸ್ತಾತಲ್ಲ ಅದಕ್ಕೆ ಸ್ವಲ್ಪ ರಿಲೀಫಿಗೆ. ಈಗ ಅದಾದಮೇಲೆ ನಾನು ಎಲ್ಲದನ್ನು ನಂಗೆ ಸ್ವಲ್ಪ ಯಾವುದೇ ಒಂದು ಮಾಡ್ತಾಯಿದ್ದೀವಿ ನಾವೊಂದು ಸ್ನ್ಯಾಕ್ಸ್ ಆಗಲಿ ಅಡುಗೆ ಆಗಲಿ ಅಂದರೆ ಎಲ್ಲದೂ ಮನೆಗೆ ಒಂದೊಂದು ಸರಿ ಒಂದೊಂದು ಇರೋದೇ ಇಲ್ಲ, ಖಾಲಿ ಆಗಿಬಿಟ್ಟಿರುತ್ತೆ, ಸ್ವಲ್ಪ ಏನೋ ಸಾಲದು ಬಂದಿರುತ್ತೆ. ಹಾಗಾಗಿ ಅದನ್ನೆಲ್ಲ ಹೋಗ್ತಂದು ಈಗ ನಾನು ಕರ್ಜಿಕಾಯಿ ಮಾಡೋಣ, ಅವಳಿಗೆ ಸ್ವಲ್ಪ ಕರ್ಜಿಕಾಯಿ ಅಂದರೆ ಸ್ವಲ್ಪ ಇಷ್ಟ. ಹಂಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಸ್ನ್ಯಾಕ್ಸ್ಗೆಲ್ಲೇ ಯಾವಾಗ ನಾವು ಊಟಕ್ಕೆ ಬೇಜಾರಾದರೆ ಮತ್ತು ಸಾಯಂಕಾಲ ಬಂದಾಗ ಕಾಲೇಜಿಂದ ಬಂದಮೇಲೆ ಸ್ವಲ್ಪ ತಿನ್ನಲಿಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಇವನಂದರೆ ಒಂದು 15 ಡೇಸ್ ಆದರೂ ಹಾಗೆ ಇಟ್ಕೋಬೋದು ಅನ್ನೋ ದೃಷ್ಟಿಯಿಂದ ನಾನು ಇವತ್ತನ್ನ ಸ್ವಲ್ಪ ಮಾಡ್ತಾಯಿದ್ದೀನಿ. ಕರ್ಜಿಕಾಯಿ ಅಂದರೆ ಎಲ್ಲರೂ ಒಂದೊಂದು ಮನೆಗೆ ಒಂದೊಂದು ಥರನೇ ಮಾಡ್ತಾಯಿರ್ತಾರೆ. ಒಬ್ಬರು ಬರೀ ಶೇಂಗಾ ಪುಡಿಯಲ್ಲೇ ಮಾಡ್ತಾರೆ, ಒಬ್ಬರು ಬರೀ ಕಡಲೆ ಪುಡಿಯಲ್ಲಿ ಮಾಡ್ತಿರ್ತಾರೆ, ಇಲ್ಲಾಂದರೆ ಒಬ್ಬೊಬ್ಬರು ಬರೀ ಕೊಬ್ಬರಿ ಇರುತ್ತಲ್ಲ ಕೊಬ್ಬರಿ ಪುಡಿಯಲ್ಲೇ ಮಾಡ್ತಿರ್ತಾರೆ. ಆದರೆ ನಾನು ಮೂರನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಅಂದರೆ 3 ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಅದು ಸ್ವಲ್ಪ ಮೆಜರ್ಮೆಂಟು ಬೇರೆ ಥರನೇ ತಗೋಬೇಕಾಗುತ್ತೆ. ಎಲ್ಲದನ್ನು ಸಮವಾಗಿ ತಗೊಂಡ್ರು ಅದು ಸ್ವಲ್ಪ ಅಷ್ಟು ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಆಮೇಲೆ ನಾನು ನನ್ನ ಮೆಜರ್ಮೆಂಟ್ ಎಲ್ಲ ನೀಟಾಗಿ ತೋರಿಸ್ತೀನಿ. ಹಿಟ್ಟು ತಂದಿದ್ವಲ್ಲ, ಹಿಟ್ಟನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ. ನಮ್ಮನೆಗೆ ತುಪ್ಪ ಕೂಡ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಬರ್ಬೇಕಾದ್ರೆ ಹಂಗೆ ಸ್ವಲ್ಪ ಒಂದು ಪ್ಯಾಕೆಟ್ ತುಪ್ಪ ಕೂಡ ತಂದು ಜೇರ್ಬಿ ಅದು ಕೂಡ ಸೇರಿಸ್ತಾಯಿದ್ದೀನಿ. ಅದನ್ನೇನು ಬಿಸಿ ಮಾಡಿ ಹಾಕಬೇಕು ಅನ್ನೋದೇನಿಲ್ಲ, ಹಾಗೆ ಸ್ವಲ್ಪ ಹಾಗೆ ಹಾಕಿ ಸ್ವಲ್ಪ ಹಿಟ್ಟಲ್ಲಿನೇ ಸ್ವಲ್ಪ ಚೆನ್ನಾಗೆ ಕಲಿಸ್ಬಿಟ್ರೆ ಆಯಿತು. ಹಿಟ್ಟಲ್ಲಿ ತುಪ್ಪನ ಚೆನ್ನಾಗಿ ಕಲಿಸ್ಬಿಡ್ಬೇಕು. ಕಲಸಿ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಮೈದಾ ಹಿಟ್ಟು ಪರೋಟಾಗೆಲ್ಲ ಚಪಾತಿ ಹಿಟ್ಟಿಗೆ ಅದೇ ಥರ ಮೆಜರ್ಮೆಂಟಲ್ಲಿ ಕಲಿಸ್ಕೊಂಡ್ರೆ ಆಯಿತು. ಪೂರ್ತಿ ತೆಳ್ಳಗೂ ಬೇಡ, ಪೂರ್ತಿ ಗಟ್ಟಿನೂ ಬೇಡ ಅನ್ನಂಗೆ. ಆಗುತ್ತೆ ಸ್ವಲ್ಪ ಹೊತ್ತು ಕಲಸಿಟ್ರೆ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಅದನ್ನು ಕಲಸಿ ಎತ್ತಿಟ್ಟಿದ್ದೀನಿ. ಅದಾದಮೇಲೆ ನಾನು ಶೇಂಗಾ ಬೀಜ ಹುರಿದು ಎತ್ತಿಟ್ಟಿದ್ನಲ್ಲ, ಅವು ತಣ್ಣಗಾದ ತಕ್ಷಣ ಅವನ್ನೆಲ್ಲ ಸ್ವಲ್ಪ ನಾನು ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದ್ರೆ ನೀಟಾಗಿ ಕ್ಲೀನಾಗಿ ಸಿಪ್ಪೆ ಎಲ್ಲ ಬಿಡ್ತವೆ. ಅದನ್ನು ತೆಗೆದು ರೆಡಿ ಮಾಡಿಟ್ಕೊಂಡೆ. ನಾನು ಇದನ್ನು ನನ್ನ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ನಾನು 2 ಗ್ಲಾಸ್ ಹಂಗೆ ಶೇಂಗಾ ಬೀಜ ತಗೊಳ್ತಾ ಇದ್ದೀನಿ ಪೌಡರ್ ಮಾಡ್ಕೊಳ್ಲಿಕ್ಕೆ. ನಾನು ಸಪ್ರೇಟಾಗಿ ಪುಡಿ ಮಾಡಿ ಎತ್ತಿಡ್ತಾ ಇದ್ದೀನಿ. ಶೇಂಗಾ ಬೀಜ ನಾನು 2 ಗ್ಲಾಸ್ ತಗೊಳ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಪೌಡರ್ ಮಾಡಿ ಎತ್ತಿಟ್ಕೊಳ್ಳೋಣ. ಪೂರ್ತಿ ನೈಸಾಗಿ ಇರಲಿ, ಪೌಡರು ಚೆನ್ನಾಗಿರುತ್ತೆ. ಈಗ ನೋಡಿ ಪೂರ್ತಿ ನೈಸಾಗಿ ರೆಡಿಯಾಗಿದೆ. ಇದನ್ನು ನಾನು ಒಂದು ಬಾಣಲೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಪೌಡರ್ನ. ಅದು ಸ್ವಲ್ಪ ಎಲ್ಲ ನೀಟಾಗಿ ಪ್ರೆಸ್ ಮಾಡಿಬಿಟ್ರೆ ಪೌಡರ್ ನೀಟಾಗುತ್ತೆ. ಈಗ ಅದಕ್ಕೇ ನಾನು ಫಸ್ಟು ಕೊಬ್ಬರಿನ, ಇದನ್ನ ಮೆಜರ್ಮೆಂಟ್ ತಾಣಕ್ಕೆ ಬರೋದಿಲ್ಲಲ್ಲ, ಅದಕ್ಕೆ ನಾನು ಫಸ್ಟು ಪೌಡರ್ ಮಾಡ್ಕೊಳ್ತೀನಿ. ಕೊಬ್ಬರಿ ಒಬ್ಬೊಬ್ಬರು ತುರಿದು ಪೌಡರ್ ಮಾಡ್ಕೊಳ್ತಾರೆ, ತುರ್ಕೊಂಡು ಇಟ್ಕೊಳ್ತಾರೆ. ಅದು ಹಾಕಿರೋ ಚೆನ್ನಾಗಿರುತ್ತೆ. ಆದರೆ ನನ್ನ ಮಕ್ಕಳಿಗೆ ಸ್ವಲ್ಪ ಅದು ಬಾಯಿ ಸಿಕ್ಕರೆ ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ಪೂರ್ತಿ ನೈಸಾಗಿ ನಾನು ಪುಡಿ ಮಾಡ್ಕೊಳ್ತೀನಿ. ಈ ಥರ ನೋಡಿ ಪೂರ್ತಿ ನೈಸಾಗಿದೆ. ಇದು ಕೂಡ ನಾನು 2 ಲೋಟ ಹಂಗೆ ತಗೊಳ್ತೀನಿ. ಕೊಬ್ಬರಿ ಪುಡಿ ಕೂಡ ಸೇಮ್ ಮೆಜರ್ಮೆಂಟಲ್ಲಿ 2 ಲೋಟ ತಗೊಳ್ತೀನಿ ನಾನು.
ಇದು ಕೂಡ ಚೆನ್ನಾಗಿರುತ್ತೆ. ಕೊಬ್ಬರಿನೂ ಸ್ವಲ್ಪ ಜಾಸ್ತಿ ಇದ್ದು ಕೊಬ್ಬರಿ ಶೇಂಗಾ ಪುಡಿನೂ ಕರೆಕ್ಟಾಗಿತ್ತು ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಕರ್ಜಿಕಾಯಿ ಫೇವ್ರೆಟ್ಟು, ಸ್ವಲ್ಪ ಕರ್ಜಿಕಾಯಿ ನಾವು ಜಾಸ್ತಿನೇ ಮಾಡ್ತೀವಿ. ಹುಡುಗರು ಬಂದರೆ ಎಲ್ಲ ಹುಡುಗರಿಗೆ ಮತ್ತು ಹೋಗ್ಬೇಕಾದ್ರೆ ಎಲ್ಲ ಪಾರ್ಸಲ್ ಮಾಡಿ ಕೊಟ್ಟಿರ್ತೀನಿ, ಚೆನ್ನಾಗಿ ಇಷ್ಟ ಅದಕ್ಕೋಸ್ಕರ. ಮತ್ತು ಕಡಲೆ ಮಾತ್ರ ನಾನು ಒಂದೇ ಕಪ್ ಅಷ್ಟೇ ತಗೊಳ್ತೀನಿ. ಎಲ್ಲದನ್ನು ಸೇಮ್ ಮೆಜರ್ಮೆಂಟಲ್ಲೇ ತಗೊಂಡಿದ್ದೀನಿ ನಾನು. ಒಂದು ಕಪ್ ಯಾವ ಕಪ್ ಯೂಸ್ ಮಾಡಿದ್ರೆ ಅದೇ ಕಪ್ಪಲ್ಲೇ ನಾನು ತಗೊಂಡಿದ್ದೀನಿ. ನಾನು ಕಡಲೆ ಮಾತ್ರ ಒಂದೇ ಕಪ್ ತಗೊಂಡಿದ್ದೀನಿ. ಅದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ, ಜಾಸ್ತಿ ಪುಡಿ ಆಗಿಬಿಡುತ್ತೆ, ಪೌಡರ್ ಟೇಸ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ಈಗ ಬೆಲ್ಲನ ನಾನು 2.5 ಕಪ್ಪು ತಗೊಳ್ತಾ ಇದ್ದೀನಿ. ನಾನು 2.5 ಕಪ್ಪು ಅಷ್ಟು ತಗೊಳ್ತಿದ್ದೀನಿ. ಇಲ್ಲ ನಿಮಗೆ ಸ್ವಲ್ಪ ಕಡಿಮೆ ಅಂದರೆ 2 ಕಪ್ ಹಾಕಿರೂ ಸಾಕಾಗುತ್ತೆ. ಸ್ವಲ್ಪ ಕರೆಕ್ಟಾಗಿರಬೇಕು ಎಲ್ಲದೂ ಅಂತ ಅಂದರೆ 2.5 ಕಪ್ಪು ಇಲ್ಲ 2.25 ಕಪ್ ತಗೊಂಡ್ರೂ ಕರೆಕ್ಟ್ ಅನಿಸುತ್ತೆ. ಈಗ ಉಳಿದಿರೋದನ್ನು ನಾನು ಹಾಗೆ ಎತ್ತಿಡ್ತಾ ಇದ್ದೀನಿ. ನಮಗೆ ಯಾವಾಗಲೂ ಬೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ ನಾನು ಹಾಗೆ ಎತ್ತಿಡ್ತಾ ಇದ್ದೀನಿ. ನಾನು ಕಡಲೆ ಮತ್ತು ಬೆಲ್ಲ ಎರಡೂ ಸೇರಿ ಪೌಡರ್ ಮಾಡಿದೆ, ಮಿಕ್ಸಿಯಲ್ಲಿ ಹಾಕಿದೆ. ಈಗ ಸಪ್ರೇಟು ಬೆಲ್ಲನೇ ಪೌಡರ್ ಮಾಡ್ಕೊಂಡ್ರೆ ಮಿಕ್ಸಿಗೆಲ್ಲ ಅಂಟ್ಕೊಳುತ್ತೆ, ಮತ್ತು ಅದು ತಿರುಗೋದಿಲ್ಲ, ಮತ್ತು ಮಿಕ್ಸಿ ಹಾಳಾಗುತ್ತೆ. ಅದಕ್ಕೆ ಕಡಲೆ ಜೊತೆಗೆ ಸೇರಿಸಿರೋದ್ರಿಂದ ಬೇಗ ನೀಟಾಗಿ ನೈಸ್ ಆಗುತ್ತೆ. ಈಗ ನೋಡಿ ಮಿಕ್ಸಿಂಗ್ ಎಲ್ಲದು ಈಗ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಕಡಲೆ ಮಿಕ್ಸಿಗೆ ಹಾಕಬೇಕಾದ್ರೆ ಅದ್ರಾಗ ಒಂದು 4 ಏಲಕ್ಕಿ ಕೂಡ ಹಾಕಿದ್ದೆ, ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಅದು ಮಿಸ್ ಆಗೋಗ್ಬಿಟ್ಟಿದೆ ನಂದು ಹಾಕಿರೋದು. ಒಟ್ಟು ಏಲಕ್ಕಿ ಹಾಕಿದ್ರೆ ಫ್ಲೇವರೆಲ್ಲ ಚೆಂದ ಬರುತ್ತೆ, ಚೆನ್ನಾಗಿರುತ್ತೆ. ಈಗ ಪೌಡರ್ ರೆಡಿ ಆದಮೇಲೆ ಹಿಟ್ಟು ಕೂಡ ಆಲ್ರೆಡಿ ಕಲಸಿ ನಾನು ಎತ್ತಿಟ್ಟಿದ್ದೆ ನಾನು. ಈಗ ಅದನ್ನು ನಾನು ಕೆಳಗೆಷ್ಟು ಪೂರ್ತಿ ಎಲ್ಲದು ನಾನೇ ಒಬ್ಬಳೇ ಮಾಡ್ಕೋಬೇಕಾಗಿರೋದ್ರಿಂದ ತುಂಬ ನಿಂತು ಭಾಳ ಹೊತ್ತು ಮಾಡ್ಕೊಳ್ಲಿಕ್ಕೆ ಇದು ಆಗೋದಿಲ್ಲ. ಅದಕ್ಕೆ ಕುಂತು ಮಾಡ್ಕೊಳ್ಳೋಣ ಅಂತ ನಾನೆಲ್ಲ ಸ್ಟವ್ ಎಲ್ಲದನ್ನು ಕೆಳಗಿಟ್ಕೊಂಡು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನೇ ಆಗಲಿ ಕರ್ಜಿಕಾಯಿ ಎಲ್ಲ ಮಾಡ್ಬೇಕಾದ್ರೆ ಇಬ್ಬರಿದ್ದರೆ ತುಂಬ ಚೆನ್ನಾಗಿ ಈಸಿಯಾಗಿ ಒಬ್ಬರು ಲಟ್ಟಿಸ್ಕೊಟ್ರೆ ಒಬ್ಬರು ಪೌಡರ್ನ ತುಂಬಿ ನೀಟಾಗಿ ಮಾಡಲಿಕ್ಕೆ ಈಸಿ ಆಗುತ್ತೆ. ಆದರೆ ಒಬ್ಬೊಬ್ಬರೇ ಮಾಡ್ಕೋಬೇಕಂದ್ರೆ ಸ್ವಲ್ಪ ತ್ರಾಸಾಗುತ್ತೆ. ತ್ರಾಸಾದರೂ ಪರವಾಗಿಲ್ಲ, ಮಕ್ಳಿಗೋಸ್ಕರ ಅಲ್ಲ, ಏನು ತ್ರಾಸು ಅನ್ಸೋದೇ ಇಲ್ಲ. ಹೆಣ್ಮಕ್ಳಿಗೆ ಮಾತ್ರ ಮಕ್ಳಿಗೆ ಏನು ಬೇಕಾದ್ರೂ ಮಾಡಿಕೊಡ್ತಾರೆ. ಬರೀ ಅವ್ರ ಜೀವನ ಪೂರ್ತಿ ಮಕ್ಕಳು ಗಂಡ ಅಂತಲೇ ತ್ಯಾಗ ಮಾಡ್ತಿರ್ತಾರೆ. ಆ ಥರ ಅವ್ರಿಗೋಸ್ಕರ ಅವ್ರು ಎಷ್ಟೇ ಕಷ್ಟ ಆದರೂ ಚಿಂತಿಲ್ಲ, ರಿಸ್ಕ್ ತಗೊಂಡಾದ್ರೂ ಬೇರೆಯವ್ರ ಖುಷಿಗೋಸ್ಕರನೇ, ಮಕ್ಕಳು ಖುಷಿ ಗಂಡ ಖುಷಿಗೋಸ್ಕರನೇ ಜೀವನ ಮಾಡ್ತಿರ್ತಾರೆ. ನನಗೆ ಅಷ್ಟೊಂದೇನು ಸುಸ್ತು ಅನ್ನಿಸ್ಲಿಲ್ಲ ನನಗೆ ಮಗಳಿಗೋಸ್ಕರ ಮಾಡಿಕೊಡ್ತಾ ಇರೋದ್ರಿಂದ. ಈಗ ಅದನ್ನೇ ನೋಡಿ ಈ ಥರ ಸ್ವಲ್ಪ ಓಲ್ ಶೇಪಲ್ಲಿ ಲಟ್ಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ರೌಂಡಾಗೇನು ಲಟ್ಸಿರಲ್ಲ ನಾನು, ಸ್ವಲ್ಪ ಉದ್ದ ಕರ್ಜಿಕಾಯಿ ಅಂದರೆ ಸ್ವಲ್ಪ ಉದ್ದುದ್ದ ಲಟ್ಸಿದ್ರೆ ಚೆಂದಿರ್ತದೆ. ಅದಕ್ಕೆ ಪೌಡರ್ನ 1 ಸ್ಪೂನು ಇಲ್ಲ 2 ಸ್ಪೂನಷ್ಟು ಪೌಡರ್ ತುಂಬಬೇಕು. ಪೌಡರ್ ಇಟ್ಬಿಟ್ಟು ಅದಕ್ಕೆ ಸುತ್ತನ ನಾವು ನೀರು ಹಚ್ಚುತ್ತಾ ಇದ್ದೀನಿ. ಅದು ಪ್ರೆಸ್ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ, ಅದು ಹಾಗೆ ನೀಟಾಗಿ ಕಚ್ಕೊಳುತ್ತೆ ಅಂತ. ಇಲ್ಲಾಂದರೆ ಮತ್ತೆ ಅದು ಓಪನ್ ಆಗಿಬಿಟ್ರೆ ಪೌಡರ್ ಎಲ್ಲ ಆಯಿಲಲ್ಲಿ ಬಿದ್ದುಬಿಡುತ್ತೆ, ಮತ್ತು ಆಯಿಲೆಲ್ಲ ವೇಸ್ಟ್ ಆಗಿಬಿಡುತ್ತೆ, ಕರಿಲಿಕ್ಕೆ ಬರೋದಿಲ್ಲ, ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ನೀರು ಹಚ್ಬಿಟ್ಟು ಈ ಥರ ಪ್ರೆಸ್ ಮಾಡಿಬಿಟ್ರೆ ಅದು ಓಪನ್ ಆಗೋದೇ ಇಲ್ಲ, ನೀಟಾಗಿ ಅದೇ ಥರ ಕಚ್ಕೊಳುತ್ತೆ, ಚೆನ್ನಾಗಿರುತ್ತೆ. ನೋಡಿ ಈ ಥರ ಇರುತ್ತೆ ಕರ್ಜಿಕಾಯಿ ಅಂದರೆ. ಸಾಮಾನ್ಯ ಎಲ್ಲರೂ ಇದೇ ಥರನೇ ಮಾಡೋದು, ರೌಂಡ್ ಶೇಪಲ್ಲೇನು ಮಾಡೋದಿಲ್ಲ. ನೋಡಿ ಈ ಥರ ನಾನು ಮಾಡಿ ಒಂದೊಂದೇ ಮಾಡಿ ಇಟ್ಕೊಳ್ತೀನಿ. ಅದಾದಮೇಲೆ ನಾನು ಕರಿಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದೇ ಥರ ನಾನು ಇನ್ನೊಂದನ್ನು ಲಟ್ಸಿದ್ದೀನಿ ನೋಡಿ. ಅದೇ ಥರ ಲಟ್ಸಿ ಮತ್ತೆ ಪೌಡರ್ ತುಂಬ್ತಾ ಇದ್ದೀನಿ. ಈ ಕೈಯಲ್ಲಿ ಇಟ್ಕೊಂಡು ತುಂಬಿರೆ ನೀಟಾಗಿ ಅದರ ಕೈಯಲ್ಲಿ ಹಾಗೇ ನೀಟಾಗಿ ಕುಂದಿರುತ್ತೆ. ನೀವು ಇಲ್ಲಾಂದರೆ ಮಣೆ ಮೇಲೆ ಇಟ್ಕೊಂಡಾದ್ರೂ ತುಂಬ್ತಾರೆ. ಸುತ್ತ ನೀರು ಹಚ್ಚುತ್ತಾ ಇದ್ದೀನಿ. ನೀರು ಹಚ್ಚಿದ್ರೆ ಅದು ನೀಟಾಗಿ ಅದರಲ್ಲೇ ಕಚ್ಕೊಳುತ್ತೆ, ಇಲ್ಲ ಅಂತಂದರೆ ಓಪನ್ ಆಗುತ್ತೆ ಅಂತ ನೀರು ಹಚ್ಚುತ್ತಾ ಇದ್ದೀನಿ. ಅದಾದಮೇಲೆ ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡಬೇಕು, ಪೂರ್ತಿ ನೀಟಾಗಿ ಪ್ರೆಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಓಪನ್ ಆದರೆ ಮಾತ್ರ ಆಯಿಲೆಲ್ಲ ಪೂರ್ತಿ ಹಾಳಾಗ್ಬಿಡುತ್ತೆ, ಅದು ತಿನ್ನಲಿಕ್ಕೂ ಬರೋದಿಲ್ಲ, ಎಲ್ಲ ಕರ್ರಗೆ ಆಗಿಬಿಡುತ್ತವೆ. ಅದಕ್ಕೋಸ್ಕರ ಈಗ ನೋಡಿ ರೆಡಿ ಆಗಿಬಿಟ್ಟವೆ. ನೋಡಿ ಕರೆದು ತೋರಿಸ್ತೀನಿ. ಸ್ವಲ್ಪ ನಾನು ಮಾಡಿಟ್ಕೊಂಡಿದ್ದೀನಿ, ಅದನ್ನಷ್ಟು ಕರಿತಾ ಇದ್ದೀನಿ. ನಾನು ಜಾಸ್ತಿ ಅಷ್ಟು ಮಾಡಿ ಇಟ್ಕೊಂಡು ಒಂದು 10 ಹಂಗೆ, ಆಮೇಲೆ ಒಂದೊಂದು 10 ಆದಮೇಲೆ ಕರಿತಾ ಇರ್ತೀನಿ ನಾನು. ಒಂದೊಂದೇ ಕರಿಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಜಾಸ್ತಿ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ತೀನಿ. ಮತ್ತು ಅದಾದಮೇಲೆ ನಾನು ಅವನ್ನ ಕರೆದು ಇಟ್ಕೊಳ್ತೀನಿ. ಒಬ್ಬಳೇ ಆಗಿರೋದ್ರಿಂದ ಆ ಥರ ಮಾಡ್ಕೊಳ್ತೀನಿ. ಈಗ ನೋಡಿ ಸ್ವಲ್ಪ ತುಂಬ ಚೆನ್ನಾಗಿ ಗರಿ ಅಂತ ಇರ್ತವೆ, ಭಾಳ ಚೆಂದ ಇರ್ತವೆ, ಟೇಸ್ಟ್ ಕೂಡ ಮಸ್ತ್ ಇರುತ್ತೆ. ನೀವು ಇದೇ ಮೆಜರ್ಮೆಂಟಲ್ಲಿ ಮಾಡ್ಕೊಂಡ್ರೆ ಒಂದ್ಸರಿ ಚೆನ್ನಾಗಿರುತ್ತೆ, ಏನು ಲಾಸ್ ಇಲ್ಲ, ತುಂಬ ಚೆನ್ನಾಗೇ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರ್ತವೆ. ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ನಾನಂದರೆ ಸ್ವಲ್ಪ ಮನೆಗೆ ಕಣ್ಣು ಅಳತೆಯಲ್ಲೇ ಮಾಡ್ಕೊಳ್ತಾ ಇರ್ತೀನಿ. ನಿಮಗೆ ಅಷ್ಟೊಂದು ಕಣ್ಣು ಅಳತೆಗೆ ಹೇಳ್ಕೊಂಡ್ರೆ ಅಷ್ಟೊಂದು ಇರೋದಿಲ್ಲ ಅಂತ ನಾನು ಮೆಜರ್ಮೆಂಟ್ ಪ್ರಕಾರನೇ ಹೇಳಿದ್ದೀನಿ. ನೋಡಿ ಎಷ್ಟು
ಗರಿ ಗರಿಯಾಗಿರುತ್ತೆ. ಪೌಡರ್ ಕೂಡ ಒಳಗೆ ನೀಟಾಗಿ ಹಾಗೆ ಇರುತ್ತೆ. ಟೇಸ್ಟ್ ಕೂಡ ಮಸ್ತ್ ಇರುತ್ತೆ, ತುಂಬ ಚೆನ್ನಾಗಿದೆ. ಮತ್ತು ಲೇಟ್ ಆಯ್ತಲ್ಲ, ಮತ್ತು ನಾನು ಅಡುಗೆ ಮಾಡಲಿಕ್ಕೆ ಲೇಟ್ ಆಗುತ್ತೆ ಅಂತ ನಾನು ಊಟ ತಗೊಂಡು ಬಾ ಅಂತ ಹೇಳಿದ್ದೆ ನಮ್ಮ ಮನೆಯವರಿಗೆ. ಅದಕ್ಕೆ ಇಲ್ಲಿ ರೊಟ್ಟಿ ಕೇಂದ್ರಗಳಂತ ಭಾಳ ಇರ್ತವೆ. ಅಲ್ಲಿ ರೊಟ್ಟಿ ಈಗ ಒಂದು ಪ್ಯಾಕೆಟು 10 ರೂಪಾಯಿ ಪ್ಯಾಕೆಟು, ಒಂದು ಪಲ್ಯ ಅನ್ನೋದು. ಒಂದು ಪಲ್ಯ 10 ರೂಪಾಯಿಗೆ ಎಷ್ಟು ಥರನಾದರೂ ನೀವು ತರ್ಬೋದು. ಒಂದು ಪಲ್ಯ ತಂದರೆ ನಾವು 2 ಚಪಾತಿ ಆರಾಮಾಗಿ ತಿನ್ಬೋದು. 10 ರೂಪಾಯಿ ಪಲ್ಯ ಅಂತ ಕೊಡ್ತಾರೆ. ರೊಟ್ಟಿ ಖಾನಾವಳಿ, ರೊಟ್ಟಿ ಕೇಂದ್ರ ಅಂತಲೇ ಇಲ್ಲಿ ಭಾಳ ಇರ್ತವೆ ಈ ಊರಲ್ಲಿ. ಒಂದು ರೋಡ್ಗೂ ಹೆಜ್ಜೆಗೂ ಇರ್ತವೆ ರೊಟ್ಟಿ ಕೇಂದ್ರ ಅಂತ. ಒಂದು 3 ಥರ ಪಲ್ಯ ತಗೊಂಡು ಬಂದಿದ್ರು, 1-2 ರೊಟ್ಟಿ ತಗೊಂಡು ಬಂದಿದ್ರು. ಸ್ವಲ್ಪ ಬೆಳಗ್ಗೆ ನಮ್ಮದು ಅನ್ನ ಮತ್ತು ಸಾಂಬಾರಿತ್ತು. ಅದಕ್ಕೆ ಇದೇ ತಿನ್ನೋಷ್ಟೊತ್ತಿಗೆ ಹೊಟ್ಟೆ ತುಂಬಿತು. ಮತ್ತು ಅದ್ರ ಜೊತೆಗೆ ಒಂದೆರಡು ಕರ್ಜಿಕಾಯಿ ಊಟ ಎಲ್ಲ ಕಂಪ್ಲೀಟ್ ಆಯಿತು. ಊಟ ಕಂಪ್ಲೀಟ್ ಆದಮೇಲೆ ಮತ್ತು ನಾನು ಮಾಡ್ತಾಯಿದ್ದೀನಿ. ಒಂದೇ ಐಟಮ್ ಹೆಂಗೆ ಕಳ್ಸೋದು, ಇನ್ನೊಂದು ಐಟಮ್ ಮಾಡಿ ಕಳ್ಸೋಣ ಅಂತ ನಾನು ಖಾರ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂದು ಪೌಡರ್ ಸ್ವಲ್ಪ ಜಾಸ್ತಿ ಉಳಿದಿತ್ತು, ಕರ್ಜಿಕಾಯಿ ಪುಡಿ. ಅದು ಸ್ವಲ್ಪ ಅಷ್ಟು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಈಗ ಅವಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಿ ಕಳ್ಸೋಣ ಅಂತ ಸ್ವಲ್ಪನೇ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ನಾನು ಹಾಗೆ ಎತ್ತಿಟ್ಟಿದ್ದೀನಿ. ಆಮೇಲೆ ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮಾಡ್ಕೊಳ್ಳೋಣ ಅಂತ. ಅದ್ರ ಜೊತೆಗೆ ನನಗೆ ಖಾರ ಬೇರೆ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟಿತ್ತು, ಕಡಲೆ ಹಿಟ್ಟಲ್ಲಿ ನಾನು ಅದನ್ನು ಕಡಲೆ ಹಿಟ್ಟು ಸ್ವಲ್ಪ ಹಿಡ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ನೀಟಾಗಿ ಯಾವುದನ್ನು ಹಿಡ್ದು ಮಾಡಿದರೆ ಅದು ಪುಡಿ ಎಲ್ಲ ನೀಟಾಗಿ ಆಗುತ್ತೆ, ಗಂಟು ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಜಡಿ ಹಿಡಿತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾನೀಗ ಉಪ್ಪು ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಮಾಡಲಿಕ್ಕೋಸ್ಕರ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ, ಮತ್ತು ಸ್ವಲ್ಪ ಅರಿಶಿನ, ಒಂದು 1/4 ಚಮಚದಷ್ಟು ಅರಿಶಿನ, ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ನೀವು ಅಕ್ಕಿ ಹಿಟ್ಟಿದ್ರೆ ಹಾಕಿದರೆ ಚೆನ್ನಾಗಿ ಬರ್ತೈತೆ. ನನ್ನ ಹತ್ರ ಈಗ ಸದ್ಯಕ್ಕೆ ಅಕ್ಕಿ ಹಿಟ್ಟಿದ್ದಿಲ್ಲ, ನಾನು ಅದಕ್ಕೆ ಬರೀ ಕಡಲೆ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ನೀವು ಅಕ್ಕಿ ಹಿಟ್ಟು ಬೇಕಾದ್ರೂ ಹಾಕ್ಬೋದು. ಅದಾದಮೇಲೆ ಅದಕ್ಕೆ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಇದಕ್ಕೇನು ಸ್ವಲ್ಪ ಜಾಸ್ತಿ ಇದು ಗಟ್ಟಿ ಕಲಿಸ್ಬೇಕು ಅನ್ನೋದೇನಿಲ್ಲ. ಇದು ಸ್ವಲ್ಪ ಮೆತ್ತಗೆ ಸ್ಮೂತಾಗಿ ಕಲಿಸಿದ್ರೆ ನಮಗೆ ಒತ್ತಲಿಕ್ಕೆ ಈಸಿಯಾಗಿ ನೀಟಾಗಿ ಬರ್ತೈತೆ ಅಂತ. ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಕಲಿಸಿದ್ರೆ ಜಾಸ್ತಿ ಪ್ರೆಷರ್ ಹಾಕಿ ಒತ್ತಬೇಕಾಗುತ್ತೆ, ಮತ್ತು ಒತ್ತಲಿಕ್ಕೆ ತ್ರಾಸಾಗುತ್ತೆ ಅಂತ ನಾನು ಸ್ವಲ್ಪ ಕಡಿಮೆ ಹಾಕಿ ಸ್ವಲ್ಪ ತೆಳ್ಳಗೇ ಕಲಿಸ್ತಾ ಇದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿ ಸ್ವಲ್ಪ ಬಿಸಿ ಆಯಿಲ್ ಹಾಕಿ ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡೋಣ. ಸ್ವಲ್ಪ ಆಯಿಲ್ ಸ್ವಲ್ಪ ಬಿಸಿದು ಹಾಕೋಣ. ಇಲ್ಲಾಂದರೆ ತುಪ್ಪ ಇತ್ತು ಅಂದರೆ ಹಾಕಿರೋ ತುಂಬ ಚೆನ್ನಾಗಿ ಬರ್ತವೆ. ತುಪ್ಪ ಇಲ್ಲ ಬೆಣ್ಣೆ ಮುರುಕು ಅಂತಾರಲ್ಲ, ಆ ಥರ ಬೆಣ್ಣೆ ಹಾಕಿಬಿಟ್ರೆ ಮಸ್ತ್ ಬಂದಿರ್ತವೆ. ನನ್ನ ಮಗಳು ತುಪ್ಪ ಬೆಣ್ಣೆ ಅವೆಲ್ಲ ತಿನ್ನೋದಿಲ್ಲ, ಮತ್ತು ಮಾಡಿಕೊಟ್ರು ವೇಸ್ಟ್ ಮಾಡಿಬಿಡ್ತಾಳೆ ಅಂತ ನಾನು ಬರೀ ಬಿಸಿ ಆಯಿಲ್ ಅಷ್ಟೇ ಹಾಕಿದ್ದೀನಿ. ಈಗ ನೋಡಿ ಖಾರದ ಹೋಳು ಇರುತ್ತಲ್ಲ, ಚಕ್ಲಿ ಒತ್ತೋದ್ರಲ್ಲಿ ಖಾರದ ಸೈಜಲ್ಲಿ ಅದನ್ನು ಹಾಕಿ ಆ ಪ್ಲೇಟ್ ಹಾಕಿ ನಾನು ಇದಕ್ಕೆ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ. ಖಾರನೂ ಕೂಡ ಮಸ್ತಾಗಿ ಬಂದಿತ್ತು, ಚೆನ್ನಾಗೇ ಇತ್ತು. ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡರ್ ಹಾಕಬೇಕು. ಜೀರಿಗೆ ಪೌಡರ್ ಕೂಡ ಹಾಕಿದ್ದೀನಿ ನಾನು, ಅದು ಕೂಡ ಮಿಸ್ ಆಗಿ ಹೋಗ್ಬಿಟ್ಟಿದೆ ನಂದು. ಈಗ ನೋಡಿ ಅದು ಬಿಸಿ ಆಯಿಲಲ್ಲಿ ಒತ್ತಬೇಕು. ಈ ಥರ ನೀಟಾಗಿ ಪೂರ್ತಿ ಆಯಿಲು ಬಿಸಿಯಾಗಿರಬೇಕು, ಕಾದಿರಬೇಕು. ಆವಾಗ ಒತ್ತಿರೆ ಸ್ವಲ್ಪ ಬೇಗ ಆಗ್ತವೆ ಸ್ವಲ್ಪ. ಈಗ ನೋಡಿ ಆ ಥರ ಅಂದಮೇಲೆ ಈಗ ನೋಡಿ ಅದು ಪೂರ್ತಿ ಆಗಿದೆ ಅನ್ಬೇಕಾದ್ರೆ ಈ ಥರ ಬಂದಿರುತ್ತೆ. ಆವಾಗ ನಾವು ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಬಿಟ್ರೆ ಖಾರ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಹಿಂಗು ಮತ್ತು ಖಾರದ ಪುಡಿ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಜೀರಾ ಪೌಡರ್ ಹಾಕಿಬಿಟ್ರೆ ಖಾರ ರೆಡಿ ಆಯಿತು ನೋಡಿ. ಇದಕ್ಕೆ ಖಾರಕ್ಕೆ ನಾನು ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಶೇಂಗಾ ಬೀಜ ತಗೊಂಡಿದ್ದೀನಿ, ಸ್ವಲ್ಪ ಕಡಲೆ ತಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಜೋಳದವು ಏನಂತಾರವು ಕಾರ್ನ್ಫ್ಲೇಕ್ಸ್ ಅಂತಾರಲ್ಲ ಅವನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಅವನ್ನೆಲ್ಲದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ತೆಗೆದು ಒಂದು ಬಾಣಲೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ. ಎಲ್ಲದನ್ನು ಹಾಕಿ ಸ್ವಲ್ಪ ಕೊಬ್ಬರಿ ಬೇಗ ಆಗಿಬಿಡ್ತೈತೆ, ಸ್ವಲ್ಪ ಹಿಂಗೆ ಅಂತಲೇ ಇದ್ದು ಬೇಗ ತೆಗಿಬೇಕಾಗುತ್ತೆ. ಎಲ್ಲದನ್ನು ಪೂರ್ತಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡೋದ್ರಿಂದ ಬೇಗ ಆಗ್ತಾ ಇರ್ತವೆ. ಒಂದೊಂದೇ ಹಾಕಿ ತೆಗೆದ್ರೆ ಸ್ವಲ್ಪ ನೀಟಾಗಿ ಬರ್ತೈತೆ. ಎಲ್ಲದೂ ಹಾಕಿ ತೆಗೆದ್ರೆ ಸ್ವಲ್ಪ ಅದು ನೀಟಾಗೆ ಬರೋದಿಲ್ಲ, ಬೇಗ ಒಂದೊಂದು ಸೀದೋಗ್ತವೆ. ಅದಕ್ಕೋಸ್ಕರ ಈಗ ನೋಡಿ ಶೇಂಗಾ ಬೀಜ ಅದೇ ಥರ ಕರೆದಿಟ್ಕೊಂಡಿದ್ದೀನಿ, ಕೊಬ್ಬರಿ ಕೂಡ ಕರೆದಿಟ್ಕೊಂಡಿದ್ದೀನಿ. ಈಗ ಕಾರ್ನ್ಫ್ಲೇಕ್ಸ್ ಅದು ಕೂಡ ಕರೆದು ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ ಈ ಥರ ಎಲ್ಲದನ್ನು ಒಂದೊಂದೇ ಕರೆದು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಕೂಡ ಕರೆದು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವು ಕೂಡ ಹಾಕಿದ್ರೆ ತುಂಬ ಚೆಂದಿರುತ್ತೆ. ಈಗ ಎಲ್ಲದನ್ನು ಒಂದೊಂದಾಗಿ ಕರೆದು ಎತ್ತಿಟ್ಟಿದ್ದೀನಿ. ಇದಕ್ಕೆ ನಾನು ಉಪ್ಪು ಖಾರ ಏನೂ ಹಾಕಿರಲಿಲ್ಲಲ್ಲ, ಅದಕ್ಕೆ ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಮತ್ತು ಖಾರದ ಪುಡಿ ಹಾಕಿ
ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೆ. ಅಲ್ಲಿಗೆ ನಂದು ಟೈಮು ತುಂಬ ಲೇಟ್ ಆಗಿಬಿಟ್ಟಿತ್ತು. ಅಲ್ಲಿಗೆ ನಾನು ಮಲಗಿಬಿಟ್ವಿ. ರಾತ್ರಿ ಹಾಗೆ ಎತ್ತಿಟ್ಟು ಅವನು ಬೆಳಗ್ಗೆ ಜೋಡಿಸ್ಕೊಂಡ್ರೆ ಆಯಿತು, ಸ್ವಲ್ಪ ಎಣ್ಣೆ ಎಲ್ಲ ನೀಟಾಗಿ ಇಳ್ಕೊಳುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಹಾಗೇ ಬಿಟ್ಟು ಮಲಗಿಬಿಟ್ವಿ. ಮಲಗಿ ಎದ್ದು ಆದಮೇಲೆ ಇದನ್ನು ಬೆಳಗ್ಗೆನೇ ನಾನು 4:15ಗೆ ಅಲಾರಾಮ್ ಇಟ್ಕೊಂಡು ಮಲಗಿದ್ದೇ ಲೇಟಾಗಿ ಮಲ್ಕೊಂಡ್ವಿ ನಾವು. ಮತ್ತೆ ಬೆಳಗ್ಗೆ ಅಲಾರಾಮ್ ಇಟ್ಕೊಂಡು ಅದನ್ನೆಲ್ಲ ಎದ್ದು ಜೋಡಿಸ್ತಾ ಇದ್ದೀನಿ. ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಇದು ಮತ್ತು ಕರ್ಜಿಕಾಯಿ ಅಂದರೆ ಅದು ಮತ್ತೆ ಕವರಲ್ಲಿ ಹಾಕಿಬಿಟ್ರೆ ಮತ್ತು ಪೌಡರ್ ಆಗುತ್ತೆ, ಎಲ್ಲ ಮುರಿದೋಗ್ಬಿಡ್ತವೆ. ಅದಕ್ಕೋಸ್ಕರ ಬಾಕ್ಸಲ್ಲಿ ಇಟ್ಟು ಕಳಿಸಿದ್ರೆ ಚೆನ್ನಾಗಿರ್ತಾವೆ ಅಂತ ನಾನು ಒಂದು ಬಾಕ್ಸ್ ಪೂರ್ತಿ ಅದರಲ್ಲಿ ತುಂಬಿ ಕಳಿಸ್ತಾ ಇದ್ದೀನಿ. ಅದಾದಮೇಲೆ ಈಗ ಖಾರ ಎಲ್ಲ ಹಾಗೆ ಇಟ್ಟಿದ್ವಲ್ಲ, ಅದನ್ನು ಈಗ ಪೂರ್ತಿ ಹಂಗೆ ರೌಂಡೇ ಎತ್ತಿಟ್ಟಿದ್ದೆ. ಅದನ್ನೆಲ್ಲ ಸ್ವಲ್ಪ ಪ್ರೆಸ್ ಮಾಡಬೇಕು. ನೀಟಾಗಿ ಪ್ರೆಸ್ ಮಾಡಿ ಅದನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ಅದು ಚೆಂದಾಗಿ ಖಾರ ಥರ ಆಗುತ್ತೆ. ಸ್ವಲ್ಪ ಉದ್ದುದ್ದ ಬೇಕಾದರೆ ನೀವು ಉದ್ದುದ್ದು ಹಾಗೆ ಇಟ್ಕೋಬೋದು, ಇಲ್ಲಾಂದರೆ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಮಿಕ್ಸರ್ ಥರ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲದನ್ನು ಈಗ ಪುಡಿ ಮಾಡಿ ತೆಗಿತಾ ಇದ್ದೀನಿ. ನಾನು ಯಾವುದನ್ನು ಇದನ್ನೆಲ್ಲ ಮಾಡಿ ಕೊಡ್ತಾಯಿದ್ದೀನಿ ಅಂತ ಅವಳಿಗೆ ಹೇಳೇ ಇಲ್ಲ. ಸುಮ್ಮನೆ ಓಪನ್ ಮಾಡಿದ್ಮೇಲೆ ಅವಳಿಗೆ ಸರ್ಪ್ರೈಸಾಗಿ ಇರಲಿ ಅಂತ ನಾನು ಸುಮ್ಮನೆ ಹೇಳಿಲ್ಲ. ಆಯಿತು ಬುಕ್ಸ್ ಅಷ್ಟೇ ನಾನು ಕಳಿಸಿದ್ದೀನಿ ಅಂತ ಹೇಳಿದ್ದೀನಿ. ಈಗ ನೋಡಿ ಅವನು ಎಲ್ಲ ಕರೆದು ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಕೊಬ್ಬರಿ, ಶೇಂಗಾ, ಕಡಲೆ ಮತ್ತು ಕಾರ್ನ್ ಫ್ಲೇಕ್ಸು ಮತ್ತು ಕರಿಬೇವು ಇವೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಖಾರ ರೆಡಿಯಾಗಿಬಿಡುತ್ತೆ. ನೋಡಿ ಎಷ್ಟು ಚಂದಿದೆ ಖಾರ. ಯಾವಾಗಲೂ ತಿನ್ನಕ್ಕೆ ಒಂದು ಸ್ವೀಟು ಒಂದು ಖಾರ ಕೊಟ್ಟು ಕಳಿಸಿರಿ ಆರಾಮಾಗಿ ತಿಂದ್ಕೊಂಡಿರ್ತಾರೆ. ಒಂದೇ ಥರ ಆದರೆ ಹೆಂಗೆ ಅಂತ ನಾನು ಎರಡೂ ಮಾಡಿ ಕಳಿಸ್ತಾ ಇದ್ದೀನಿ. ಪಾಪ ಮಗಳಿಗಷ್ಟೇ, ಮಗನಿಗೆ ಕಳಿಸ್ತಾ ಇಲ್ಲ ನಾನು. ಇಬ್ಬರು ಬೇರೆ ತಾಗಿರೋದ್ರಿಂದ ಕಳಿಸ್ಲಿಕ್ಕೆ ಆಗೋದಿಲ್ಲ. ಇವಳಿಗಂದರೆ ಬೇರೆ ತಾಗಿರೋದ್ರಿಂದ ಇವಳಿಗೆ ಲಗೇಜಲ್ಲಿ ಇಟ್ಟು ಕಳಿಸಿರಿ ಇಸ್ಕೊಳ್ತಾಳೆ. ಅವ್ನು ಬೆಂಗಳೂರಲ್ಲಿರೋದ್ರಿಂದ ಅವನಿಗೆ ಯಾವುದನ್ನ ಕೊಟ್ಟು ಕಳಿಸ್ಲಿಕ್ಕೆ, ಬಸ್ಸಿಗೆ ಪ್ಯಾಕ್ ಮಾಡಿಕೊಡ್ಲಿಕ್ಕೆ ತುಂಬ ವಜೆ ಆಗುತ್ತೆ. ಅದಕ್ಕೆ ಅವನಿಗೇನು ಕೊಟ್ಟಿಲ್ಲ. ಈಗ ಇದನ್ನೆಲ್ಲ ನಾನು ಖಾರ ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ. ಈ ಥರ ಬಾಕ್ಸಲ್ಲಿ ಹಾಕಿ ಕೊಟ್ಟರೆ ಅವಳ ರೂಮಲ್ಲಿ ನೀಟಾಗಿ ಅವಳು ವಾಲ್ ರೂಫಲ್ಲಿ ಇಟ್ಕೊಳಕ್ಕೆ ಈಸಿಯಾಗುತ್ತೆ ಅಂತ ನಾನು ಬಾಕ್ಸಲ್ಲೇ ಒಂದೇ ಸರಿ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ನಾನು. ಈಗ ಅದಕ್ಕೆ ಪೂರ್ತಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಬಸ್ಸಿಗೆ ಇಡೋದ್ರಿಂದ ಮತ್ತು ಪ್ಯಾಕ್ ಮಾಡಲಿಲ್ಲ ಅಂದರೆ ಮತ್ತೆ ಯಾರಾನ ಓಪನ್ ಮಾಡಿಬಿಟ್ರೆ ಹೆಂಗೆ ಅಂತ ಮತ್ತು ನನಗೆ ಒಂಥರ ಭಯ. ಅದಕ್ಕೆ ಪೂರ್ತಿ ನೀಟಾಗಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನಾವು ಅವಾಗವಾಗ ಕೊರಿಯರ್ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ನಾನಂತೂ ಫುಲ್ ಒಂದು ರೀಲೇ ತಂದಿಟ್ಕೊಂಡಿದ್ವಿ ಇದನ್ನು. ನನ್ನ ಮಗ ಮಂಗಳೂರಲ್ಲಿದ್ದಾಗ ಅವನಿಗೆ ಯಾವಾಗಲೂ ಏನಾದರೂ ಒಂದು ಕೊರಿಯರ್ ಮಾಡ್ತಾನೇ ಇದ್ವಿ, ಏನಾದರೂ ಕೇಳ್ತಾನೇ ಇರೋನು. ಹಂಗಾಗಿ ಕಳಿಸ್ತಿದ್ವಿ. ಯಾಕಂದರೆ ಅಲ್ಲಿ ಯಾವಾಗಂದರೆ ಅವಾಗೆ ಹೋಗ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಅವ್ರು ಹೇಳೋ ಟೈಮಾಗ ಅಷ್ಟೇ ಹೋಗಬೇಕಿತ್ತು. ಹಂಗಾಗಿ ನಾವು ಅವನಿಗೆ ಏನಾದರೂ ಬೇಕಂದರೆ ಎಮರ್ಜೆನ್ಸಿ ಕಳಿಸ್ತಾ ಇದ್ವಿ. ಅದೇ ಥರ ಇದು ಕರ್ಜಿಕಾಯಿಗೂ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರಲ್ಲಿ ಅವರೆಲ್ಲ ಬುಕ್ ಆಲ್ರೆಡಿ ಜೋಡಿಸಿ ರೆಡಿ ಮಾಡ್ತಾಯಿದ್ರು. ನೀನು ಅಷ್ಟೊಂದು ಪ್ಯಾಕ್ ಮಾಡಿರೋ ಅವಳಿಗೆ ತೆಗಿಯೋಕ್ಕೆ ಬರೋದಿಲ್ಲ ಅಂತ ಅಂತಿದ್ರು ನಮ್ಮ ಮನೆಯವರು. ಆದರೂ ಹೆಂಗನ ಮಾಡಿ ತಗೊಂತಾಳೆ ಬಿಡು ಅಂತ ನಾನು ಪೂರ್ತಿ ಟೈಟಾಗಿ ಎಲ್ಲ ಇಟ್ಟು ಪ್ಯಾಕ್ ಮಾಡಿದ್ದೀನಿ. ಅದರಲ್ಲೇ ಮತ್ತು ತಿಂಡಿ ಇಟ್ಟು ಅದರಲ್ಲೇ ಬುಕ್ಸ್ ಕೂಡ ಇಟ್ಟು ಒಂದು ಬ್ಯಾಗ್ ಪೂರ್ತಿ ರೆಡಿ ಮಾಡಿ ತಗೊಂಡು ಹೋಗೋಣ ಅಂತ ಈಗ ಬಸ್ಸಿಗೆ ಕೊಡ್ಲಿಕ್ಕೆ ಹೋಗ್ತಾಯಿದ್ದೀವಿ. ಈಗ ಪೂರ್ತಿ ಪ್ಯಾಕಿಂಗ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ಈಗ ಪೂರ್ತಿ ಅದಕ್ಕೆ ಸೀಲ್ ಕೂಡ ಬ್ಯಾಗಿಗೆ ಸೀಲ್ ಮಾಡಿಬಿಟ್ಟಿದ್ವಿ. ಆ ಥರ ಎಲ್ಲ ಸ್ಟಿಕ್ಕರ್ ಹಾಕ್ಬಿಟ್ಟು ಸೀಲ್ ಮಾಡಿಬಿಟ್ಟು ಈಗ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇನ್ನು ಪೂರ್ತಿ ಕತ್ಲೆ ಐತೆ. ಈಗ 5:45 ಆಗಿದೆ. ಆದರೂ ಈಗ 6 ಗಂಟೆ ಆದ್ರೂ ಬೆಳಕಾಗೋದೇ ಲೇಟು. ಈ ಸೀಸನ್ನಲ್ಲಿ ಸ್ವಲ್ಪ ಬೆಳಕು ಲೇಟಾಗಿ ಆಗ್ತಾ ಇರುತ್ತೆ. 6:30 6:45 ಆದ್ರೂ ಇನ್ನೂ ಕತ್ಲೆ ಇರುತ್ತೆ. ಚಳಿ ಜಾಸ್ತಿ ಇರುತ್ತೆ ಈಗೆಲ್ಲ. ಅದಕ್ಕೆ ಗಾಡಿಗೆ ಹೋಗ್ಬೇಕಾರಂತೂ ಪೂರ್ತಿ ನಡ್ಕೊಂಡು ಹೋಗ್ತಾಯಿದ್ವು. ಅಷ್ಟು ಚಳಿ ಇತ್ತು. ನಾವು ಒಳಗಿದ್ರೆ ಅಷ್ಟು ಚಳಿ ಕಾಣಲ್ಲ, ಹೊರಗೆ ಹೋಗ್ತಾಯಿದ್ರೆ ಪೂರ್ತಿ ಚಳಿ ಅಂದರೆ ತುಂಬ ಚಳಿ ಕಾಣ್ತಾಯಿತ್ತು. ಅಯ್ಯೋ ಟೈಮ್ ಆಯ್ತಲ್ಲ ಬಸ್ ಬರ್ತೈತೇನೋ ಅಂತ ನಾವು ಹೋಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಬಸ್ಸೇ ಬರ್ತಾಯಿಲ್ಲ. ಅವತ್ತು 2 ಬಸ್ಸೂ ಬರ್ತಾಯಿಲ್ಲ. ನಾವು 6 ಗಂಟೆಯಿಂದ 7:45ವರೆಗೂ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ಸೇ ಇಲ್ಲ. ಕಾಯ್ತಾಯಿದ್ವಿ. ಆಮೇಲೆ ಹೆಂಗ ಸದ್ಯಕ್ಕೆ ಸದ್ಯ ಲೇಟಾಗಾದರೂ ಸದ್ಯ ಬಂತಲ್ಲ ಬಸ್ಸು ಅಂದ್ಕೊಂಡು ಬಸ್ ಬಂದ ತಕ್ಷಣ ಲಗೇಜ್ ಇಟ್ಬಿಟ್ಟು ಅಲ್ಲೇ ಫುಲ್ಲು ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಮನೆಯವ್ರಿಗಂತೂ ಅವ್ರ ಕೆಲಸಕ್ಕೆ ಹೋಗ್ಲಿಕ್ಕೆ ಟೈಮ್ ಆಗಿಬಿಟ್ಟಿತ್ತು. 8 ಗಂಟೆ ಆಗೇ ಹೋಗ್ಬಿಡ್ತು. ಅದೆಲ್ಲ ಲಗೇಜೆಲ್ಲ ಪ್ಯಾಕ್ ಮಾಡಿ ಹಾಕಿ ಬುಕ್ ಮಾಡಿ ಕೊಡೋಷ್ಟೊತ್ತಿಗೆ 8 ಆಗಿಬಿಡ್ತು. ಅವ್ರು 8 ಗಂಟೆಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಮತ್ತೆ ಒಳಗೋಗಿ ಲಗೇಜ್ ಇಟ್ಟು ಮತ್ತೆ ಅಷ್ಟೊತ್ತಿಗೆ ತಿಂಡಿ ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲೇ ತಿಂಡಿ ಪಾರ್ಸಲ್ ತಗೊಂಡು ಬಂದ್ವಿ. ತಿಂಡಿ ತಿಂದು ಅವ್ರ ಡ್ಯೂಟಿಗೆ ಹೋಗ್ಬಿಟ್ರು. ನಾನು ತಿಂಡಿ ತಿಂತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.